ಲಾಸ್ಟ್ ಮಡಪಲ್ಲಿಗೆ ಲಾಸ್ಟ್ ಎಪಿಸೋಡಲ್ಲೂ ಬಂದಿದ್ವಿ. ಹಲವಾರು ಜನ ಊಟನೂ ಟ್ರೈ ಮಾಡಿ ಊಟ ತುಂಬ ಚೆನ್ನಾಗಿದೆ ಅಲ್ಲಿ ಅಂತ ಹೇಳಿದ್ದಕ್ಕೆ ವಿ ಕೇಮ್ ಬ್ಯಾಕ್ ದಿಸ್ ಟೈಮ್. ಆ್ಯಂಡ್ ಮತ್ತೆ ಇಂಟ್ರೊಡಕ್ಷನ್ ಕೊಡಲಿ, ದ ಬ್ಯೂಟಿಫುಲ್ ಅಯ್ಯಂಗಾರ್ ಕಿಚನ್. ಇಟ್ ಆಲ್ಸೋ ಮೀನ್ಸ್ ಅ ಟೆಂಪಲ್ ಕಿಚನ್ ಅಂತ. ಸೊ ವಿ ಆರ್ ಬ್ಯಾಕ್ ಅಟ್ ಮಡಪಲ್ಲಿ ಜಯನಗರ್ ಟುಡೇ ಟು ಹ್ಯಾವ್ ದರ್ ಬ್ಯೂಟಿಫುಲ್ ಅಯ್ಯಂಗಾರ್ ಕುಸೀನ್ ಲಂಚ್. ಬನ್ನಿ ಹೋಗುವ. ಸೊ ಮಡಪಲ್ಲಿಲಿ ಇವತ್ತು ಅವ್ರ ಅಯ್ಯಂಗಾರ್ ಸ್ಟೈಲ್ ಭೋಜನಕ್ಕೆ ಬಂದಿದ್ದೀವಿ. ನಿಮ್ಗೆಲ್ಲರಿಗೂ ತೋರ್ಸೋಕ್ಕೋಸ್ಕರ ಈ ಥರ ಆಲ್ಮೋಸ್ಟ್ ಎಲ್ಲ ಡಿಶಸ್ ಬಡಿಸಿದ್ವಿ. ಬಟ್ ನೀವಿಲ್ಲಿ ಬಂದಾಗ ಇವ್ರು ಬಡಿಸೋದಕ್ಕೆ ಅದರದ್ದೇ ಆದಂತಹ ಒಂದು ವಿಧಾನ ಇದೆ. ಹಿಂಗಂದರೆ ಹಂಗೆ ಬಡಿಸೋದಿಲ್ಲ. ಫಸ್ಟು ಎಲೆ ತುದಿಗೆ ಪಾಯಸ ಬಡಿಸಿ ಸಿಹಿಯಿಂದ ಶುರು ಮಾಡಿ, ಆಮೇಲೆ ನಮಗೇನು ಫ್ರೂಟ್ಸ್ ಆಗ್ಬೋದು, ಕೋಸಂಬರಿ ಆಗ್ಬೋದು ಬಡಿಸಿ, ಆಮೇಲೆ ಎಲೆ ತುದಿಗೆ ಅನ್ನ ಬಡಿಸಿ, ಆಮೇಲೆ ನಿಮ್ಗೆ ಒಂದೊಂದೇ ಫಾಲೋ ಮಾಡೋದು. ಈಗ ನಾವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಗೋಸ್ಕರ, ನಿಮ್ಮ ಒಂದು ಕನ್ವೀನಿಯನ್ಸ್ಗೋಸ್ಕರ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ತಪ್ಪು ತಿಳ್ಕೊಬೇಡಿ ಅಂತ, ಅಫೆಂಡ್ ಆಗಬೇಡಿ ಅಂತ ಹೇಳಿ ಈ ಥರ ಎಲ್ಲ ಬಡಿಸಿಸ್ಕೊಂಡಿದ್ವಿ. ಸೊ ವಿ ಹ್ಯಾವ್ 2 ಥರದ ಪಲ್ಯ ಇದೆ, ಬೆಂಡೆಕಾಯಿ ಗೊಜ್ಜಿದೆ, ಬೆಂಡೆಕಾಯಿ ಹುಳಿ ಇದೆ, ಪೂರಿ ಸಾಗು ಇದೆ, 2 ಥರದ ಅನ್ನ ಇದೆ, ಬಜ್ಜಿ ಇದೆ, ಮೊಸರು ಮೆಣಸಿನ್ಕಾಯಿ ಇದೆ, ಹಾರ್ಲಿಕ್ಸ್ ಬರ್ಫಿ ಮಾಡಿದ್ದಾರೆ, ನನ್ನ ಫೇವ್ರೆಟ್ ಶಾವಿಗೆ ಪಾಯಸ ಇದೆ, ಕೋಸಂಬರಿ ಇದೆ. ಆ ಕೋಸಂಬರಿಲಿ ದಾಳಿಂಬ್ರೆ ಬೇಡ, ಬಟ್ ಕಾಂಟ್ ಹೆಲ್ಪ್, ಎವ್ರಿಬಡಿ ಎಲ್ಸ್ ಲೈಕ್ಸ್. ನನಗೆ ತುಂಬ ಖುಷಿಯಾಗಿದೆ ಅಂದರೆ ಬಂದಿದ ತಕ್ಷಣ ಕೊಟ್ಟರು ಲೈಮ್ ಜ್ಯೂಸು. ಅವರ ಒಂದು ಏನು ಟಂಬ್ಲರ್ ಓಪನ್ ಮಾಡಿದ ತಕ್ಷಣ ಇಲಾಯ್ಚಿದೆಲ್ಲ ಅರೋಮ ಬಂತು, ಆಹಾ ಅಂತ. ಜಸ್ಟ್ ಟ್ರೈಂಗ್ ಇಟ್ ನಾವು. ನಾಟ್ ಟು ಸ್ವೀಟ್, ವೆರಿ ಮಚ್ ಲೈಕ್ ಎ ಪ್ಯಾಲೆಟ್ ಕ್ಲೆನ್ಸರ್. ತುಂಬ ಚೆನ್ನಾಗಿದೆ. ಐ ವಿಶ್ ಇಟ್ ವಾಸ್ ಚಿಲ್ಡ್ ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ನಮ್ಮೂರು ಕೊಳ್ಳೇಗಾಲದಲ್ಲಿ ತಿಪ್ಪೈನ ಹೋಟ್ಲ ಅಂತ ಇದೆ. ಅಲ್ಲಿ ಸಮ್ಮರಲ್ಲಿ ಲೈಮ್ ಜ್ಯೂಸ್ ಅಂತ ಬೆಳಗ್ಗೆನೇ ಮಾಡಿ ಫ್ರೀಝರಲ್ಲಿ ಇಟ್ಬಿಡ್ತಾರೆ ಚಟ್ನಿ ಜೊತೆಗೆ. ನಾನಂತೂ ಹೋದಾಗ ನೀರೇ ಕುಡಿಯೋಲ್ಲ, ಲೆಮನ್ ಜ್ಯೂಸೇ ವಾಡೆವರ್ ಅಲಾಂಗ್ ವಿತ್ ಈಟಿಂಗ್ ಲೆಮನ್ ಜ್ಯೂಸೇ ಕುಡಿಯೋದು, ಆ ಥರ. ಎನಿವೇ ದಿಸ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್. ನನಗೆ ಬಹಳ ಯುನೀಕ್ ಅನಿಸಿದ್ದು ಈ ಫ್ರೂಟ್ ಸಲಾಡ್ ಮತ್ತು ಬೆಂಡೆಕಾಯಿ ಗೊಜ್ಜು. ಸೊ ಐ ವುಡ್ ವಾಂಟ್ ಟು ಸ್ಟಾರ್ಟ್ ವಿತ್ ದ್ಯಾಟ್. ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂದರೆ, ಸಿ ಇಟ್ ಇಸ್ ಹ್ಯಾವಿಂಗ್ ಇಟ್ಸ್ ಶೇಪ್ ಬಟ್ ಟೆಂಡರ್. ಸೋ ವೆಲ್ ಡನ್. ಒಂದು ಚಿಕ್ಕ ಕತೆ, ಇದು ಬೀಟ್ರೂಟ್ ಬಗ್ಗೆ. ನಮ್ಮ ಮನೇಲಿ ಬೀಟ್ರೂಟ್ ಪಲ್ಯ ಆಗಾಗ ಮಾಡ್ತಾರೆ. ಬಟ್ ಬೀಟ್ರೂಟ್ನ ಬೇಯಿಸೋ ನೀರನ್ನ ವಿ ಡೋಂಟ್ ವೇಸ್ಟ್. ಅದಕ್ಕೆ ಆ ನೀರಿಗೇನೆ ಉಪ್ಪು ಖಾರ ಒಗ್ಗರಣೆ ಹಾಕ್ಬಿಟ್ಟು ಬೀಟ್ರೂಟ್ ಸಾರು ಮಾಡ್ತಾರೆ. ನನಗೆ ತುಂಬ ಇಷ್ಟ. ಒಂದಿನ ಮಾಡಿದ್ದಾರೆ, ಮಧ್ಯಾಹ್ನನೂ ಬೀಟ್ರೂಟ್ ಸಾರು ಪಲ್ಯ, ಮತ್ತು ರಾತ್ರಿ ಮೊಸರನ್ನ ಬೀಟ್ರೂಟ್ ಪಲ್ಯ ತಿಂದ್ಬಿಟ್ಟಿದ್ದೀನಿ. ಮಧ್ಯರಾತ್ರಿ ಎದ್ದಿದ್ದೀನಿ. ದೋಸ್ ಹೂ ಅಂಡರ್ಸ್ಟ್ಯಾಂಡ್ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಬೀಟ್ರೂಟ್ ತಿಂದಾಗ ಕೀಪ್ ದಟ್ ಇನ್ ಯುವರ್ ಮೈಂಡ್ ಟಿಲ್ ದ ನೆಕ್ಸ್ಟ್ 24 hours. Your body will see some changes in pigmentation. And ಬಜ್ಜಿ ಇದೆ, ಹೀರೆಕಾಯಿ ಬಜ್ಜಿ, ವೆರಿ ನೈಸ್. ಯೂಶಲಿ ಹೋಟೆಲ್ಸಲ್ಲಿ ಜನರಲಿ ಮೆಣಸಿನ್ಕಾಯಿ ಬಜ್ಜಿ ಇರುತ್ತೆ, ದ್ಯಾವ್ ಹೀರೆಕಾಯಿ ಬಜ್ಜಿ. ಪ್ರಾಬಬ್ಲಿ ಇಟ್ ಚೇಂಜಸ್ ಎವ್ರಿ ಡೇ. ಅನ್ನ ಕೂಡ ಪುಳಿಯೋಗರೆ ಪ್ರತಿದಿನ ಇರುತ್ತೆ, ಇನ್ನೊಂದು ರೈಸು ಚೇಂಜ್ ಆಗ್ತಾ ಇರುತ್ತೆ, ವಾಂಗಿಬಾತು, ಪಲಾವು, ಈ ಥರ ಹಲವಾರು ಚೇಂಜ್ ಆಗ್ತಾ ಇರುತ್ತೆ. ವಿಲ್ ಟ್ರೈ ದ ಪೂರಿ ಆ್ಯಂಡ್ ಸಾಗು. ಆ್ಯಂಡ್ ಮೈಂಡ್ ಯು, ವಿಡಿಯೋ ನೋಡ್ತಿರೋರಿಗೆ, ಇಲ್ಲಿ ಬಡಿಸುವ ಅನ್ನ, ಪೂರಿ, ಮೆಣಸಿನ್ಕಾಯಿ ಬಜ್ಜಿ ಆ್ಯಂಡ್ ಹುಳಿ ಈಸ್ ಆಲ್ವೇಸ್ ಹಾಟ್. ಫ್ರೆಶ್ಲಿ ಪ್ರಿಪೇರ್ಡ್ ಪೂರಿ ಆ್ಯಂಡ್ ಬಜ್ಜಿ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಇನ್ಸ್ಟೆಂಟಾಗಿ ಬಂದುಬಿಡಬೇಕು ಅಂತ, ಬಿಕಾಸ್ ಆಫ್ಟರ್ ಯು ಕಮ್ ಸಿಟ್ ಎಲೆ ತೊಳೆದ್ಮೇಲೆ ನಿಮಗೆ ಬಿಸಿಯಾಗಿ ಬಜ್ಜಿ ಮತ್ತು ಪೂರಿನ ಹಾಕಿ ಕೊಡ್ತಾರೆ. ವೆರಿ ನೈಸ್. ವೆರಿ ನೈಸ್, ವೆರಿ ನೈಸ್. ನಮ್ಮ ಪ್ರೊಡ್ಯೂಸರ್ ಇದ್ದಾರಲ್ಲ, ಲಾಸ್ಟ್ ಎಪಿಸೋಡಲ್ಲಿ ನೋಡಿದ್ರಲ್ಲ,
ಅವ್ರಿಗೆ ಪಲಾವ್ ಅಂದರೆ ತುಂಬ ಇಷ್ಟ. ವಾಟ್ ಯು ಸಿ ಹಿಯರ್ ಈಸ್ ಎನ್ ಅನ್ಲಿಮಿಟೆಡ್ ಮೀಲ್. ಅಂದರೆ ನೀವು ಎಷ್ಟು ಸತಿ ಬೇಕಾದರೂ ಬಜ್ಜಿ ಹಾಕಿಸ್ಕೋಬೋದು, ರೈಸ್ ಹಾಕಿಸ್ಕೋಬೋದು, ಪಲ್ಯ, ಫ್ರೂಟ್ ಸಲಾಡ, ಅನ್ನ, ಪೂರಿ ಎಲ್ಲ ನೀವು ನಿಮ್ಮ ಮನಸ್ಸಿಗೆ ಹೊಟ್ಟೆಗೆ ತೃಪ್ತಿ ಆಗೋವರೆಗೂ ತಿನ್ಬೋದು. ಇಟ್ ಈಸ್ ಅವೈಲಬಲ್ ಎವ್ರಿ ಡೇ ಫಾರ್ ಲಂಚ್. ಆ್ಯಂಡ್ ಪ್ರತಿದಿನವೂ ಕೆಲವು ಐಟಮ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ದ್ಯಾಟ್ ಸೇಮ್ ಅದೇ ಟೇಸ್ಟ್ ಅದೇ ಫ್ಲೇವರ್ ಬರಬಾರ್ದು ಅನ್ನೋದಕ್ಕೋಸ್ಕರ ಚೇಂಜ್ ಮಾಡ್ತಾ ಇರ್ತಾರೆ. ದಿಸ್ ಇಸ್ ಪ್ರೈಸ್ಡ್ ಅಟ್ 350 rupees per person. ಆಲ್ ದಿಸ್ ಸಾತ್ವಿಕ ಆಹಾರ. ಇಲ್ಲೂ ಯಾವುದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಆನಿಯನ್ ಆ್ಯಂಡ್ ಗಾರ್ಲಿಕ್. ಸಾತ್ವಿಕ ಆಹಾರ. ಸೊ ಯಾರ್ಯಾರು ಹಬ್ಬದ ದಿನ ಅದೆಲ್ಲ ಅವಾಯ್ಡ್ ಮಾಡ್ತಾರೆ, ನೀವು ಹಬ್ಬದ ದಿನ ಕೂಡ ಇಲ್ಲಿ ಬಂದು ಊಟ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಟೈಮ್ ಇವ್ರದ್ದು ಪುಳಿಯೋಗರೆ ತಿಂದಿದೆ ತಿಂಡಿಗೆ. ವಾವ್, ಒನ್ ಕೊಬ್ಬರಿ ಡಸ್ ದ ಮ್ಯಾಜಿಕ್. ಬ್ಲೇಡ್ ನಿಂಗೇನು ಅನಿಸುತ್ತೆ? ಕೋಸಂಬರಿ, ಡೋಂಟ್ ಯು ಥಿಂಕ್ ಇಟ್ ಇಸ್ ವೆರಿ ಅಂಡರ್ ರೇಟೆಡ್? ಕೋಸಂಬರಿ ಇಟ್ಸ್ ಅ ಸಲಾಡ್ ಆಫ್ ದ ಗಾಡ್ಸ್ ಅನಿಸುತ್ತೆ. ಯೂಶ್ವಲಿ ಯು ಸಿ ಪೀಪಲ್ ಹೈಪಿಂಗ್ ಅಪ್ ವಾಲ್ಡಾಗ್ ಸಲಾಡ್ ಆಗ್ಬೋದು, ಅಥವಾ ಸೀಸರ್ ಸಲಾಡ್ ಆಗ್ಬೋದು, ವಾಟರ್ ಮೆಲನ್ ಫೇಟಾ ಸಲಾಡ್ ಆಗ್ಬೋದು. ಬಟ್ ಐ ಥಿಂಕ್ ಕೋಸಂಬರಿ ಇಸ್ ದ ಮೋಸ್ಟ್ ಸೂತಿಂಗ್. ಇವನ್ ಫಾರ್ ಯುವರ್ ಬಾಡಿ ಹೀಟ್ ಇಟ್ಸ್ ವೆರಿ ಸೂತಿಂಗ್. ತುಂಬ ತಂಪು. ಟೆಕ್ಸ್ಚರ್ ವೈಸು ದ ಜ್ಯೂಸಿ ಆ್ಯಂಡ್ ಕ್ರಂಚಿ ಕ್ಯಾರೆಟ್ಸ್, ಕುಕುಂಬರ್, ಹೆಸರುಬೇಳೆ, ಓವರ್ ನೈಟ್ ಸೋಕ್ಡ್ ಹೆಸರುಬೇಳೆ, ಉಪ್ಪು. ವಾವ್, ವೈ ಇಸ್ ಆರ್ ಇಂಡಿಯನ್ ಫುಡ್ ಸೋ ಅಂಡರ್ ರೇಟೆಡ್? ಐ ಥಿಂಕ್ ಹೆಸರುಬೇಳೆ ಕೋಸಂಬರಿ ವಿತ್ ಸೌತೆಕಾಯಿ ಆ್ಯಂಡ್ ಕ್ಯಾರೆಟ್ ಇಸ್ ಎನಿ ಡೇ ಬೆಟರ್ ದೆನ್ any other salad across the globe. Love it. ಬೆಂಡೆಕಾಯಿ ಜನರಲಿ ಎಲ್ಲ ಕಡೆ ನಾನು ತಿನ್ನಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ಇಫ್ ಇಟ್ ಇಸ್ ಅಂಡರ್ ಕುಕ್ಡ್ ಲೋಳೆ ಬರುತ್ತೆ ಬೆಂಡೆಕಾಯಲ್ಲಿ. ಇಲ್ಲಿ ಇಫ್ ಯು ಕ್ಯಾನ್ ಸಿ ದೇರ್ ಇಸ್ ನೋ ಲೋಳೆ. ವಾವ್, so tender, so good, very nice. So ಮೈ ಪರ್ಸನಲ್ ಇದು. ಯೂಶ್ವಲಿ ಮದುವೆ ಊಟಗಳಲ್ಲಿ, ಬ್ರಾಹ್ಮಣರ ಮನೆ ಊಟದಲ್ಲಿ ಎಲ್ಲ ತೊವೆ ಬಳಸ್ತಾರೆ. ಆ್ಯಂಡ್ ಜನ ತೊವೆನ ಪಲ್ಯ ಅನ್ನಕ್ಕೋ, ಸಾಂಬಾರ್ಗೋ, ಆದರೆ ಹುಳಿಗೋ ಅಥವಾ ರಸಮ್ಗೂ ಹಾಕೋತಾರೆ. ನನಗೆ ತೊವೆ ಮೊಸರನ್ನಕ್ಕೂ ಹಾಕೋತೀನಿ. ಮೊಸರನ್ನಕ್ಕೆ ತೊವೆ ಹಾಕಿದಾಗ ಅದೊಂದು ವೆರಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಬಟ್ ವೆರಿ ಸೂಟಿಂಗ್. ತುಂಬ ನಂಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಸೊ ದಟ್ ಇಸ್ ವೈ ಐ ಡೂ ಇಟ್. ನೀವು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಸೊ ಮಡಪಲ್ಲಿಲಿ ಮಧ್ಯಾಹ್ನ ಲಂಚ್. ಯು ಆಲ್ಸೋ ಕ್ಯಾನ್ ಕಮ್ ವಿತ್ ಯುವರ್ ಫ್ಯಾಮಿಲಿ. ಆ್ಯಂಬಿಯನ್ಸ್ ವೈಸ್ ಚೆನ್ನಾಗಿದೆ, AC ಇದೆ, ವೆರಿ ವೆಲ್ ಲಿಟ್. ಆ್ಯಂಡ್ ಫರ್ನಿಚರ್ ಎಲ್ಲ ಓಲ್ಡ್ ಸ್ಕೂಲ್ ಫರ್ನಿಚರ್ ಇದೆ. ಮೆಶ್ ಹಾಕಿ ಹಳೆ ಕಾಲದ ಥರ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ವೆರಿ ಮಾಡರ್ನ್ ಫರ್ನಿಚರ್ ವಿತ್ ದ ಲುಕ್ಸ್ ಆಫ್ ಓಲ್ಡ್. ಅಂದರೆ ಹೆಂಗೆ ಅಂದರೆ ಹಳೆ ಕಾಲದ ಎಕ್ಸ್ಪೀರಿಯೆನ್ಸು ಹೊಸ ಕಾಲದ ಟೆಕ್ನಾಲಜಿ ಮಿಕ್ಸ್ ಮಾಡಿದ್ರೆ ಹೆಂಗೋ ಆ ಥರ. ಡಿಸೈನ್ ಕಾನ್ಸೆಪ್ಟ್ ಇಸ್ ವೆರಿ ರಸ್ಟಿಕ್ ಅಂಡ್ ಓಲ್ಡ್, ಬಟ್ ಇಟ್ಸ್ ವೆರಿ ನ್ಯೂ, ಬ್ರ್ಯಾಂಡ್ ನ್ಯೂ ಡಿಸೈನ್ಸ್, ಬ್ರ್ಯಾಂಡ್ ನ್ಯೂ ಫರ್ನಿಚರ್, ವೆರಿ ನೈಸ್ಲಿ ಡನ್. ಬೈ ದ ವೇ, ನಾನು ತಿನ್ನೋದನ್ನ ಎಷ್ಟೊತ್ತು ಅಂತ ನೋಡ್ತೀರಾ? ನೀವು ನಿಮ್ಮ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಬಂದು ಮಡಪಲ್ಲಿಯಲ್ಲಿ ಲಂಚ್ ಮಾಡೋದನ್ನ ಮಿಸ್ ಮಾಡಿಬಿಡಿ. ಥ್ರೂಔಟ್ ದ ವೀಕ್ ಆಲ್ 7 days ಇರುತ್ತೆ. ಆ್ಯಂಡ್ ಅಂಟಿಲ್ ದೆನ್ ಸೈನಿಂಗ್ ಆಫ್ ವಿತ್ ಬ್ಲೇಡ್. ತಿಂದು ತೆಗಿ, ಮಜಾ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್, ಬೆಲ್ ಬಟನ್ ಏನೇನಿದೆಯೋ ಅದು ಎಲ್ಲ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ. ಸುರಸುಂದರ ಸುರಸುಂದರ ವಾರೆವ ಹೀರೋನ ಯಾರಿವ ಚೋರನ ಹೊಸ